ಹಾಯ್ ಫ್ರೆಂಡ್ಸ್, ಇವಾಗ ನಾವು ಗೇಟ್ವೇ ಆಫ್ ಟೈಲ್ನಲ್ಲಿ ಇದ್ದೀವಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಕೊಡ್ತೀನಿ. ಇಲ್ಲಿ ಇನ್ವೆಂಟ್ರಿ ಮಾಸ್ಟರ್ಸಲ್ಲಿ ಬರ್ತೀವಿ. ಇಲ್ಲಿ ನೀವು ನೋಡ್ಬೋದು, ಈಗ ಸ್ಟಾಕ್ ಐಟಮ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಹೋಗ್ತೀನಿ, ಕ್ಲಿಕ್ ಮಾಡ್ತೀನಿ, ನಿಮಗೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೇಮ್ ಅಂತ ಕೇಳ್ತಿದೆ. ಸ್ಟಾಕ್ ಏನು ನೇಮು? ಲ್ಯಾಪ್ಟಾಪ್ಗೆ ವರ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಲೆನೋವೋ ಲ್ಯಾಪ್ಟಾಪ್, HP ಲ್ಯಾಪ್ಟಾಪ್ ಆ ರೀತಿ ಟೈಪ್ ಮಾಡ್ಬೋದು. ನಾನು ಬರೀ ಲ್ಯಾಪ್ಟಾಪ್ ಅಂತ ಟೈಪ್ ಮಾಡ್ತೀನಿ. ಎಂಟರ್ ಅಂತ ಕೊಡ್ತೀನಿ. ಅಂಡರ್ ಅಂತ ಕೇಳ್ತಿದೆ. ಅಂಡರ್ ಬಂದ್ಬಿಟ್ಟು ಇದು ಕಂಪ್ಯೂಟರ್ ಆ್ಯಂಡ್ ಲ್ಯಾಪ್ಟಾಪ್ಸ್ ಇರುತ್ತೆ. ನಾನು ಎಂಟರ್ ಕೊಡ್ತೀನಿ. ಇನ್ ಕೇಸ್ ನಿಮಗೆ ಲಿಸ್ಟ್ ಆಫ್ ಗ್ರೂಪ್ಸ್ ಬರ್ತಾ ಇಲ್ಲ ಅಂದರೆ ನೀವು ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ. ಕ್ರಿಯೇಟ್ ಮಾಡಿದರೆ ಮಾತ್ರ ಬರೋದು ಇದು. ಸೊ ಎಂಟರ್ ಅಂತ ಕೊಡ್ತೀನಿ. ಸೊ ಇದು ಯಾವ ರೀತಿ ಯೂನಿಟ್ಸಲ್ಲಿ ಸೇನ್ ಆಗುತ್ತೆ, ಇದು ಸಹ ನೀವು ಕ್ರಿಯೇಟ್ ಮಾಡಿದರೆ ಮಾತ್ರನೇ ಬರೋದು ಯೂನಿಟ್ಸಲ್ಲಿ ಹೋಗ್ಬಿಟ್ಟು. ಸೊ ಈ ರೀತಿ ಪೀಸಸ್ಸಲ್ಲಿ ತೊಗೊತೀನಿ. ಎಂಟರ್ ಅಂತ ಕೊಡ್ತೀನಿ. ಇಲ್ಲಿ GST ಅಪ್ಲಿಕೇಬಲ್ ಅಂತ ನಿಮ್ಗೆ ಕೇಳ್ತಾ ಇದೆ, ಅಪ್ಲಿಕೇಬಲ್ ಕೊಡಿ. ಸೊ ಅದಾದಮೇಲೆ ನಿಮಗೆ HSN ಮತ್ತು SAC ಡೀಟೇಲ್ಸ್ ಅಂತ ಇದೆ. ಸೊ ನೀವು ಇಲ್ಲಿ ಏನಂತ ತೊಗೋಬೋದು. ನಾನಿಲ್ಲಿ ಸ್ಪೆಸಿಫೈ ಡೀಟೇಲ್ಸ್ ಇಯರ್ ಅಂತ ಕೊಡ್ತೀನಿ. ಸೊ ಇಲ್ಲಿ ನೀವು HSN SAC ಅಂತ ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿ ಎಕ್ಸಾಂಪಲ್ ಒಂದು ನಂಬರ್ ಹಾಕ್ತೀನಿ, 8471 ಅಂತ ಹಾಕ್ತೀನಿ. ಎಂಟರ್ ಅಂತ ಕೊಡ್ತೀನಿ. ಸೊ ಡಿಸ್ಕ್ರಿಪ್ಷನ್ ಇದ್ದರೆ ನೀವು ಟೈಪ್ ಮಾಡ್ಬೋದು, ಇಲ್ಲಾಂದರೆ ನಾರ್ಮಲ್ ಆಗಿಬಿಡಿ. ಸೊ ಈಗ ನಾನು ಕೆಳಗಡೆ ಹೋಗ್ತೀನಿ. ಮತ್ತು ಇಲ್ಲಿ GST ರೇಟ್ ಅಂತ ಇದೆ. ಆ್ಯಸ್ ಪರ್ ಕಂಪನಿ ಅವ್ರ ಸ್ಟಾಕ್ ತೊಗೊತೀನಿ. ಸೊ ಇದು ಎದಕ್ಕೆ ಸೇರುತ್ತೆ? ಟೈಪ್ ಆಫ್ ಸಪ್ಲೈ, ಗೂಡ್ಸ್ಗೆ ಎದಕ್ಕೆ ಸೇರುತ್ತೆ ಅಂತ ಕಲಿತೆ ನಾನು ಗೂಡ್ಸ್ ತೊಗೊತೀನಿ. ಸೊ ರೇಟ್ ಆಫ್ ಡ್ಯೂಟಿ ಇದೆ ಎಕ್ಸಾಂಪಲ್ ಅಂತ. ಸೊ ಅದು ನಾನು ಯಾವುದೇ ರೀತಿಯಾದ ರೇಟ್ ಆಫ್ ಡ್ಯೂಟಿ ಹಾಕಲಿಲ್ಲ. ನೀವು ಬೇಕಾದರೆ ಪರ್ಸೆಂಟೇಜ್ ಹಾಕ್ಬೋದು. ಸೊ ಇಲ್ಲಿ ಓಪನಿಂಗ್ ಕ್ವಾಂಟಿಟಿ, ನಿಮ್ಮ ಹತ್ರ ಲ್ಯಾಪ್ಟಾಪ್ ಎಷ್ಟಿದೆ, ಒಂದು 5 ಇದೆ ಅಂದ್ಕೊಳ್ಳಿ ನಿಮ್ಮ ಗೋಡನಲ್ಲಿ, ನಿಮ್ಮ ಅಂಗಡಿನಲ್ಲಿ. ಸೊ 5 ಒಂದಕ್ಕೆ ಅಂದರೆ ಅದು ಎಲ್ಲಿದೆ, ಯಾವ ಗೋಡನಲ್ಲಿದೆ, ಇದು ಸಹ ಅಷ್ಟೇ. ಗೋಡನ್ ಕ್ರಿಯೇಟ್ ಮಾಡಿದರೆ ಮಾತ್ರನೇ ಬರುತ್ತೆ. ಸೊ ಮೈನ್ ಲೊಕೇಶನ್, ಮೇನ್ ವೇರ್ ಹೌಸ್ ಬೆಂಗಳೂರಲ್ಲಿ 5 ಪೀಸ್ ಇದೆ. ಪ್ರೈಸ್ ಬಂದುಬಿಟ್ಟು ಒಂದಕ್ಕೆ ಒಂದು 45,000. ಎಂಟರ್. ಸೊ ಟೋಟಲ್ ಇಷ್ಟಿದೆ ಅಂದ್ಬಿಟ್ಟು ಎಂಟರ್ ಅಂತ ಕೊಟ್ಟು ಅಕ್ಸೆಪ್ಟ್ ಅಂತ ಕೇಳುತ್ತೆ. ಎಂಟರ್ ಅಂತ ಕೊಡಿ, ನಿಮಗೆ ಈ ರೀತಿ ಕ್ರಿಯೇಟ್ ಆಗಿಬಿಡುತ್ತೆ.